ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮಿಕ್ಸ್ ವೆಜಿಟೇಬಲ್ ದಾಲ್ ತಡ್ಕ ಮಾಡಾಕತ್ತೀನಿ. ಇದು ಭಾಳ ಯೂಸ್ ಆಗ್ತತಿ, ಎಲ್ಲರಿಗೂ ಭಾಳ ಫಾಸ್ಟ್ ಆಗ್ತತಿ, ಯೂಸ್ ಆಗ್ತತಿ. ಒಂದಿಷ್ಟು ತೊಗರಿ ಬೇಳೆ ತೊಗೊಂಡೇನಿ 1 ಕಪ್. ಅದನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಬಿಟ್ಟನಿ. ಒಂದು 5-10 ನಿಮಿಷ ಬೇಯಿಸಿದ್ರೆ 3 ಸಿಟಿ ಹೊಡೆದ್ರೆ ಸಾಕು. ಈ ಥರ ಬೇಳೆ ಬೆಂದಿರ್ತತಿ. ಅದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಹಾಕೊಳಕ್ತೇನೆ ನಾನು. ಈ ವೆಜಿಟೇಬಲ್ಸ್ ಅಂದ್ರೆ ಬೀನ್ಸು, ನಿಮ್ಮ ಹತ್ರ ಏನಿರ್ತೈತೆ ಅದನ್ನೆಲ್ಲ ಹಾಕೋಬೋದು. ನಾ ಇಲ್ಲಿ ಬೀನ್ಸ್ ಹಾಕೊಳಕ್ತಾನೆ, ಅದಕ್ಕೆ ಟೊಮೆಟೊ ಹಾಕೊಂಡನಿ, ಬೀನ್ಸ್ ಹಾಕೊಳಕ್ತಾನೆ, ಕರಿಬೇವು ಕೊತ್ತಂಬರಿ ಹಾಕೋಬೇಕು. ಅವನ್ನೆಲ್ಲ ಹಾಕೋದ್ರಿಂದ ಮತ್ತು ನಿಮ್ಮ ಹತ್ರ ಏನರ ವೆಜಿಟೇಬಲ್ಸ್ ಇದ್ರೆ ಕ್ಯಾರೆಟ್ ಹಾಕೊಳಕ್ತಾನೆ, ಈರುಳ್ಳಿ ಹಾಕೊಳಕ್ತಾನೆ. ಇವನ್ನ ನಿಮ್ಮ ಹತ್ರ ಏನರ ವೆಜಿಟೇಬಲ್ಸ್ ಇದ್ರೂ ಅವನು ಹಾಕ್ರಿ. ಬೇರೆ ಬೇರೆ ಇದ್ದು ಅಂದ್ರೆ ಭಾಳ ಟೇಸ್ಟ್ ಬರ್ತತಿ. ಈಗ ಲಿಂಬೆಹಣ್ಣು ಹಿಂಡಾಕ್ತಾನೆ ಸ್ವಲ್ಪ. ಇವನ್ನೆಲ್ಲ ಹಾಕೋದ್ರಿಂದ ಚಪಾತಿಗೆ, ಅನ್ನಕ್ಕೆ, ಒಮ್ಮೆ ಬೇಜಾರಾದಾಗ ಇದು ಭಾಳ ಟೇಸ್ಟ್ ಬರ್ತತಿ. ನೀವು ಮಾಡಿ ನೋಡ್ರಿ. ಒಣ ಖಾರ ಇದು ಖಾರ ಪುಡಿ ಹಾಕಾಕತ್ತಾನೆ, ಮತ್ತು ಅರ್ಶಿಣ ಪುಡಿ ಹಾಕೊಳಕ್ತಾನೆ. ಇದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಎಲ್ಲ ಹಾಕೊಂಡು ಅದನ್ನು ಮಿಕ್ಸ್ ಮಾಡಿ ಇದು ಸೌತೆಕಾಯಿ ಹಾಕೊಳಕ್ತಾನೆ ನಾನು. ನಿಮ್ಮ ಹತ್ರ ಮತ್ತು ಬೇರೆ ಬೇರೆ ಏನಾರ ವೆಜಿಟೇಬಲ್ಸ್ ಇದ್ರೂ ಹಾಕಿ, ಒಂದು ಸೊಪ್ಪು ಇದ್ರೂ ಸುದಕ್ಕೆ ಹಾಕ್ಬೋದು. ಏನು ಹಾಕಿದ್ರೂ ಇದ್ರ ಟೇಸ್ಟನ್ನು ಬರ್ತೈತಿ. ಅದಕ್ಕೆ ಇದಕ್ಕೊಂದು ಒಗ್ಗರಣೆ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ. ಹೀಗೆಲ್ಲ ಬ್ಯಾಳೆ ಒಳಗೆ ಹಾಕಿ ಒಂದು ಸಲ ಕುದಿಸಿ ಮತ್ತು ಅದಕ್ಕೊಂದು ಒಗ್ಗರಣೆ ಹಾಕಬೇಕು. ಇದು ಎಲ್ಲ ಬ್ಯಾಚುಲರ್ಸ್ ಇದ್ರೆ ಮತ್ತು ಬೇರೆ ಬೇರೆ ಏನಾರ ಬೇಸರಾಗಿತ್ತಂದ್ರೆ ಅವಾಗೆಲ್ಲ ಫಾಸ್ಟಾಗಿ ಆಗುವಂಥ ಒಂದು ಐಟಮ್ ಇದು. ಅದಕ್ಕೆ ನಾ ಮಾಡಿ ತೋರ್ಸಾಕ್ತೇನೆ. ಸ್ವಲ್ಪ ಎಣ್ಣೆ ಹಾಕೋರಿ, ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ರಿ. ಅದಕ್ಕೆ ಇದು ತಡ್ಕ ಮಾಡ್ಕೋಬೇಕಿದು. ಅದರಿಂದ ಅದು ಟೇಸ್ಟ್ ಬರ್ತೈತಿ. ಉಪ್ಪು ಖಾರ ಸರಿಯಾಗಿ ಹಾಕೊಳ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಮ ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆಲ್ಲ ಭಾಳ ಸ್ಕೋಪ್ ಸಿಗ್ತತಿ ನಿಮ್ಮಿಂತ್ರ. ಈಗ ನೋಡ್ರಿ, ಅದನ್ನು ತಡ್ಕ ಮಾಡ್ಕೊಳಕ್ತಾನೆ. ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಾನೆ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ನೋಡ್ರಿ, ಅದೆಲ್ಲ ಚಟ್ಪಟ ನಾನು 1-2 ಮೆಣಸಿನ್ಕಾಯಿ ಹಾಕೊಳಕ್ತಾನೆ. ಒಣ ಮೆಣಸಿನ್ಕಾಯಿ ಹಾಕೋದ್ರಿಂತ ಅದಕ್ಕೊಂದು ಲುಕ್ ಬರ್ತತಿ. ಈಗ ನೋಡ್ರಿ, ಕರಿಬೇವು ಕೊತ್ತಂಬರಿ ಅದ್ರಾಗ ಒಂದು ಸ್ವಲ್ಪ ಹಾಕ್ರಿ, ಇದ್ರಾಗ ಒಂದು ಸ್ವಲ್ಪ ಹಾಕ್ರಿ. ಬೇರೆ ಸೊಪ್ಪಿದ್ರು ಒಂಚೂರು ಇದ್ರೆ ಹಾಕ್ರಿ, ಟೇಸ್ಟ್ ಬರ್ತದೆ ಅದಕ್ಕೆ. ನೋಡ್ರಿ, ಈಗ ಮಸ್ತ್ ಮಿಕ್ಸ್ ವೆಜಿಟೇಬಲ್ ದಾಲ್ ತಡ್ಕ ಈಗ ರೆಡಿ ಆಯ್ತು ನೋಡ್ರಿ. ಫಸ್ಟ್ ಕ್ಲಾಸ್ ರೀ. ಅನ್ನ ತುಪ್ಪ ಹಾಕೊಂಡು ಇಂಥದ್ದು ತಡ್ಕ ಇದು ದಾಲ್ ಹಾಕೊಂಡು ತಿಂದ್ಬಿಟ್ರೆ ರೀ. ನೋಡು, ನೀವು ಖಾರ ಉಪ್ಪು ಸರಿಯಾಗಿ ಹಾಕೊಳ್ರಿ. ಟೇಸ್ಟ್ ಹುಳಿ ಬೇಕಾದ್ರೂ ನಿಮಗೆ ಲಿಂಬೆಹಣ್ಣು ಹಾಕೋರಿ. ಬೇರೆ ಏನಾರ ಹುಳಿ ಬೇಕಾದರೂ ಹಾಕೋರಿ. ನಾ ಇಲ್ಲಿ ಟೊಮೆಟೊ ಹಾಕೈತಿ, ಲಿಂಬೆಹಣ್ಣು ಹಾಕೈತಿ. ನೀವು ಏನು ಹಾಕೋತೀರ ಹಾಕೊಂಡು ತುಪ್ಪ, ಅನ್ನ, ಇದು ದಾಲ್ ಹಾಕೊಂಡು ತಿಂದ್ಬಿಟ್ರೆ ರೀ ಭಾಳ ಒಂದು ಬೇರೆ ಇದು ಟೇಸ್ಟ್ ಬರ್ತದೆ. ದಿನ ತಿನ್ನೋಕ್ಕಿಂತನೂ ಎಲ್ಲ ವೆಜಿಟೇಬಲ್ಸು ಇರ್ತಾವಲ್ರಿ. ಚಪಾತಿ ಜೊತೆನೂ ಭಾಳ ಬೆಸ್ಟ್ ಆಗ್ತದೆ. ಅನ್ನದ ಜೊತೆ, ಚಪಾತಿ ಜೊತೆ ಒಂದು 2 ಮಿನಿಟ್ ಮುಚ್ಚಿದ್ರು ಸಾಕು, ಬೆಸ್ಟ್ ಆಗಿರ್ತೈತೆ ನೋಡ್ರಿ. ಯಾಕಂದ್ರೆ ಬ್ಯಾಳೆ ಕುದ್ದಿರ್ತೈತ್ರಿ, ಅವು ಸಿಗ್ತಿರ್ತಾವೆ. ವೆಜಿಟೇಬಲ್ಸು ಬಾಯಿಗೆಲ್ಲ ಸಿಗ್ತಿರ್ತಾವಲ್ರಿ. ನೋಡ್ರಿ, ಈಗ ಮಸ್ತ್ ಆಗಿರುವಂಥ ಇದೊಂದು ಈಜಿ ಆಗಿರುವಂಥ ರೆಸಿಪಿ ಐತಿ. ನೀವು ಎಲ್ಲರೂ ಮಾಡಿ ನೋಡ್ರಿ. ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗ್ಲಾರ್ದಾಗ ಇದೊಂದು ಏನೋ ಆದರೂ ಯಾವ್ದಾರು ವೆಜಿಟೇಬಲ್ ಇರತ್ತಾವ ಮನೆಯೊಳಗೆ ರೀ. ಬದ್ನಿಕಾಯಿ ಇದ್ರು ಬದ್ನಿಕಾಯಿ ಹಾಕಿದ್ರೂ ಟೇಸ್ಟ್ ಬರ್ತದೆ. ಯಾವುದಿದ್ರೂ ನಿಮ್ಮ ಹತ್ರ ಹಾಕ್ಬೋದು. ನೋಡ್ರಿ, ಎಂಥ ಫಸ್ಟ್ ಕ್ಲಾಸ್ ಇದು ಮಿಕ್ಸ್ ವೆಜಿಟೇಬಲ್ ದಾಲ್ ತಡ್ಕ. ಈಗ ಇದಕ್ಕೆ ನಾವು ಗೋಡಂಬಿ ಒಗ್ಗರಣೆನೂ ಹಾಕೋಬೋದು. ಆದರೆ ನಾನಿಲ್ಲೇ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಇವೆಲ್ಲ ಒಗ್ಗರಣೆ ಹಾಕೀನಿ. ಈಗ ನೋಡ್ರಿ, ಇದನ್ನು ಚಪಾತಿ ಜೊತೆ, ಅನ್ನದ ಜೊತೆ ಬೆಸ್ಟ್ ಆಗಿರ್ತತಿ. ನೋಡ್ರಿ, ಟೇಸ್ಟ್ ಆಗಿರ್ತತಿ. ನೀವು ಮಾಡಿ ನೋಡ್ರಿ.